ಯಾಕೆ? ನೀವು ಮಾಲೀಕರು, ನೀವು ಸಾಹುಕಾರರು, ನೀವು. ಅವನು ಓಟ್ಲಿಟ್ಟವನು ಯಾರು? ಅವನು ಕಾರ್ಮಿಕ. ಅದಕ್ಕೆ ನೀವೆಲ್ಲರೂ ಏನಾಗಬೇಕು? ಮಾಲೀಕರು. ಅದರಿಂದ ನಿಮ್ಮ ತಂದೆ ತಾಯಿಗೆ ಆಸ್ತಿ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೆ ಅದನ್ನು ಉಳಿಸ್ಕೊಳ್ಳಿ. ಇನ್ನು ಮುಂದೆ 10 ವರ್ಷ ಕಳೆದ ಮೇಲೆ ಡಾಕ್ಟ್ರು, ಇಂಜಿನಿಯರು, ಸಾಫ್ಟ್ವೇರು ಅವರೆಲ್ಲ ಶ್ರೀಮಂತರು. ಯಾರ ಹತ್ರ ಜಮೀನು ಇದೆಯೋ ಅವನೇ ಶ್ರೀಮಂತ. ತುಂಬಾ ಜನರು ನಾನು ಹೇಳ್ತೀನಿ, 2 ಎಕರೆ ಜಮೀನು ಮಾಡ್ಬಿಟ್ಟು ಮಗಳು ಮದುವೆ ಮಾಡೋ ಬದಲು ಹೇಳಿ, ಯಾರೋ ಬಂದಿದ್ರು ಚೌಟಿಗೆಣ್ಣೆ ಅಂತ ಹಿಂಗೆ ಹೇಳಿದ್ರು ಅಂತ ಹೇಳಿ, 2 ಎಕರೆ ಜಮೀನ ಮಾಡಿ ಮಗಳಿಗೆ ಮದುವೆ ಮಾಡೋ ಬದಲು ಮಗಳಿಗೆ 2 ಎಕರೆ ಕೊಟ್ಬಿಡೋದು ಸರಿನಾ ತಪ್ಪ? ಈಗ ಮಗನಿಗೆ 4 ಎಕರೆ ಜಮೀನು ಮಾರ್ಬಿಟ್ಟು ಅವ್ನು ಯಾವುದೋ ಒಂದು ಕಾಲೇಜಿಗೆ ಸೇರಿಸೋ ಬದಲು ಆ 4 ಎಕರೆ ಜಮೀನು ಅವನಿಗೆ ಕೊಟ್ಬಿಡೋದು ಅಲ್ವಾ? ಮಾಡ್ಬೇಕಾ? ಹೀಗೆ ತಂದೆ ತಾಯಿಗೂ ಹೇಳಿ, ಮತ್ತು ನೀವು ಕೂಡ ಅಷ್ಟೇ ಜಮೀನು ಉಳಿಸ್ಕೊಳ್ಳಿ. ಜಮೀನು ಬಹಳ ಮುಖ್ಯ. ಇವತ್ತು ಭೂಮಿನ ನಾವು ಉಳಿಸ್ಕೊಂಡ್ರೆ ಮುಂದೆ ಜಗತ್ತಲ್ಲಿ ಯಾರು ಶ್ರೀಮಂತರು ಅಂದ್ರೆ ಯಾರ ಹತ್ರ ಭೂಮಿ ಇದೆಯೋ ಅವನೇ ಶ್ರೀಮಂತ. ನಿಮ್ಗೆ ಇಲ್ಲೇನೆ ಪಕ್ಕದಲ್ಲಿ ಕೂಡ್ಲಿಗಿ ಅಂತ ಒಂದು ಊರು ಬರುತ್ತೆ. ಕೂಡ್ಲಿಗಿ ಕೊಟ್ಟೂರು ಅಂತ ಬರ್ತದೆ. ಅದು ವಿಜಯನಗರ ಜಿಲ್ಲೆಗೆ ಸೇರ್ತದೆ. ಅಲ್ಲಿ ಸಜನ ವಿಶ್ವೇಶ್ವರಯ್ಯ ಅಂತ ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಏನೋ ತಂದೆ ತಾಯಿ ಓದಿಸ್ಬಿಟ್ರು, ದೊಡ್ಡದಾಗಿ ಇಂಜಿನಿಯರ್ ಆಗಿ ಬೆಂಗಳೂರಿಗೆ ಹೋದ್ರು. ಅಲ್ಲಿ ಕೆಲಸ ಮಾಡಿದ್ರು 4-5 ವರ್ಷ, ಯಾಕೋ ಕೆಲಸ ಸೆಟ್ ಆಗಲಿಲ್ಲ. ಆಮೇಲೆ ಏನು ಮಾಡಿದ್ರು, ವಾಪಸ್ ಊರಿಗೆ ಬಂದರು. ಊರಿಗೆ ಬಂದು ನಾನು ವ್ಯವಸಾಯ ಮಾಡ್ತೀನಿ ಅಂದಾಗ ಎಲ್ಲ ನಚ್ಚರು ಅವ್ರನ್ನ. ಇವನು ಇಂಜಿನಿಯರಿಂಗ್ ಓದ್ಬಿಟ್ಟು ಅದೇನೇನೋ ಮಾಡ್ಕೊಂಡು ಇವಾಗ ಬಂದು ಇಲ್ಲಿ ವ್ಯವಸಾಯ ಮಾಡ್ತಾನಂತೆ, ನಮಗೆ ಸಾಕಾಗೋಗ್ಬಿಟ್ಟಿದೆ. ಇವನು ಬೇರೆ ಇಂಜಿನಿಯರಿಂಗ್ ಓದ್ಕೊಂಡು ಈಗ ವ್ಯವಸಾಯ ಮಾಡಕ್ಕೆ ಬಂದಿದ್ದಾನೆ ಅಂತ ನಚ್ಚರು ಎಲ್ಲ. ಅವನೇನು ಮಾಡಿದ್ರು, ಪುಣ್ಯಕ್ಕೆ ಅವನು ಊರು ಬೆಂಗಳೂರಿಂದ ಬಿಟ್ಟು ಕೊಟ್ಟೂರು ಬಂದಿದ್ದ ವರ್ಷದಲ್ಲಿ ಅವನಿಗೆ ಮಳೆ ಬೇರೆ ಬರಲಿಲ್ಲ. 1-2 ವರ್ಷ 3 ವರ್ಷ ಮಳೆ ಬರಲಿಲ್ಲ. ನಟ್ಟಿದ ಗಿಡ ಎಲ್ಲ ಏನಾಯ್ತು, ಹೊಂಟೋಯ್ತು. ಮೊದಲ ಗಿಡನೂ ಸತ್ತೋಯ್ತು, ಅವ್ನು ನಟ್ಟಿದ ಗಿಡನೂ ಸತ್ತೋಯ್ತು. ಹಾಗೇ ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂದಾಗ ಒಂದು 7-8 ಬ್ಯಾಲ್ದ ಹಣ್ಣು ಮರ ಸತ್ತೇ ಇಲ್ಲ. ಇವನು ಹೋಗಿ ಯೋಚನೆ ಮಾಡಿದ, ಯಾಕೆ ಈ ಬ್ಯಾಲ್ದ ಮರ ಸತ್ತಿಲ್ಲ, ಎಲ್ಲಾ ಗಿಡ ಸತ್ತೋಗಿದೆ, ಬ್ಯಾಲ್ದ ಹಣ್ಣು ಮರ ಸತ್ತಿಲ್ವಲ್ಲ ಯಾಕೆ ಅಂತ ನೋಡಿದಾಗ ಅವ್ನು ಕೂತ್ಕೊಂಡು ಹಾಗೆ ಯೋಚನೆ ಮಾಡ್ತಾ 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 ಮರು ವರ್ಷ ಏನ್ ಮಾಡ್ದ ಅಂದ್ರೆ 100 ಬ್ಯಾಲ್ದ ಹಣ್ಣು ಗಿಡನ ತಯಾರು ಮಾಡಿ ಅವನು ಹೊಲದ ನಟ್ಟ. ಮೊದಲು ನಟ್ಟಿದ್ದು ಉಳಿದಿದ್ದು ಒಂದು 30, ಇವನು ನಟ್ಟಿದ್ದೊಂದು 100. ಈ ಬ್ಯಾಲ್ದ ಗಿಡನೇ ನಟ್ಕೊಂಡು ಅದರಲ್ಲೇ ವ್ಯವಸಾಯ ಮಾಡ್ಕೊಂಡು ಇವತ್ತು ಅವನಲ್ಲಿ 36, ಎಷ್ಟು ಬರೀ ಬ್ಯಾಲ್ದ ಹಣ್ಣಲ್ಲಿ 36 ಮೌಲ್ಯವರ್ಧನೆ ಮಾಡ್ತಾನೆ. ಟೀ ಮಾಡ್ತಾನೆ, ಚಾಕ್ಲೇಟ್ ಮಾಡ್ತಾನೆ, ಕೇಕ್ ಮಾಡಿದ್ದಾನೆ ಅಂದ್ರೆ ಬಹಳ ಪ್ರೀತಿಯ ವ್ಯಕ್ತಿ ನನಗೆ. ಅವನಿಗೆ ಕರ್ನಾಟಕ ಸರ್ಕಾರ ಅವನ್ನ ಗುರುತಿಸ್ಬಿಟ್ಟು ಒಂದು ವಸ್ತುದಲ್ಲಿ 36 ಮೌಲ್ಯವರ್ಧನೆ ಮಾಡಿದ್ಯಾ ಅಂದ್ಬಿಟ್ಟು ಅವನಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು. ಆಮೇಲೆ ಅವನು ಅದನ್ನ ಮಾರಿ 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 ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ಒಬ್ಬ ಮಗನ್ನ ಇಂಜಿನಿಯರ್ ಮಾಡಿದ್ನ, ಇನ್ನೊಂದು ಮಗನ್ನ ಹೈಸ್ಕೂಲು ಏನೋ ಒಬ್ರು ಮಾಸ್ಟರ್ ಆಗಿದ್ದಾರೆ. ಒಬ್ರು ಇಬ್ರನ್ನ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ತನ್ನ ಜೊತೆ ಕರ್ಕೊಂಡಿದ್ದಾನೆ. ಅಲ್ಲೋ ಕೆಲಸ ಮಾಡಬೇಡಿ, ಅಲ್ಲಿ ಸಂಬಳ ಕೊಡ್ತಾರೆ ತಿಂಗಳಿಗೆ, ದಿನ ನೀವು ಸಾಹುಕಾರರಾಗಬೇಕು ಅಂದ್ಬಿಟ್ಟು ಅವ್ರಿಗೆ ಹೋಗುವಾಗ ದಾರಿಯಲ್ಲಿ ಚಿತ್ರದುರ್ಗದಿಂದ ಕೊಟ್ಟೂರು ಹೋಗೋದಾದ್ರೆ ಆನಂದ ವಿಹಾರ ಅಂತ ಎಡಗಡೆ ಒಂದು ದೊಡ್ಡ ಹೋಟ್ಲ್ ಮಾಡಿದ್ದಾರೆ. ಆ ಹೋಟ್ಲಲ್ಲಿ ಅವ್ರು ಮಾಡಿರೋ ವಸ್ತುಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಮಾರ್ಕೊಂಡು ಆರಾಮಾಗಿದ್ದಾರೆ. ನೀವು ಅವ್ರನ್ನ ನೋಡಿದಾಗ ಏನ್ ಅನಿಸ್ತದೆ ಅಂದ್ರೆ ಇವನ ಹತ್ರ ಏನಾಯ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವ್ನ ತಲೆಯಲ್ಲಿ ಒಂದು ಹಳೇದೊಂದು ಟವಲ್ಲು, ಆಮೇಲೆ ಒಂದು ಹಳೇದೊಂದು ಟೀ ಶರ್ಟ್, ಒಂದು ಪಂಚೆ ಸುತ್ಕೊಂಡಿದ್ದಾನೆ. ಇವನ ಹತ್ರ ಏನಾಯ್ತು ಅಂತ. ಅವನ ಹತ್ರ ನಿಮ್ಮ ಹತ್ರ ಏನೇನಿಲ್ವೋ ಅದೆಲ್ಲ ಅವನ ಹತ್ರ ಐತೆ. ಅಷ್ಟು ದೊಡ್ಡ ಸಾಹುಕಾರ ಆಗಿದೆ. ಯಾವ್ದ್ರಿಂದ? ಬರೀ ಬ್ಯಾಲ್ದ ಹಣ್ಣು. ನೀವು ಬೇಕಾದ್ರೆ ಯೂಟ್ಯೂಬ್ ಸಜ್ಜನ ವಿಶ್ವೇಶ್ವರಯ್ಯ ಅಂತ ಹೊಡೀರಿ, ಅವ್ರೆಲ್ಲ ಮಾತಾಡೋದಾದ್ರೆ ನೀವು ಕೇಳಬೇಕು. ಅವ್ರಿಂದ ಮಾತು ಮಕ್ಕಳನ್ನ ಕೇಳಿಸಿ. ಅವ್ರ ಮಾತು ಹೇಗಿರ್ತಂದ್ರೆ ಪಟ 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 ಅಂತ ಕೆನ್ನೆಗೆ ಹೊಡೆದಂಗೆ ಇರ್ತದೆ. ಅಂದ್ರೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತದೆ ನಮ್ಗೆ. ಅವ್ರು ಮಾತಾಡ್ತಾ ಇದ್ರೆ ಸುಳ್ಳು ರಚನೆ ಚೆನ್ನಾಗಿರ್ತದೆ. ಅವ್ರು ಬಹಳ ಚೆನ್ನಾಗಿ, ಬಹಳ ವಾಗ್ಮಿ, ಬಹಳ ಅದ್ಭುತವಾಗಿ, ಬಹಳ ಸರಸಾಗಿ ಮಾತಾಡ್ತಾರೆ. ನೀವು ಅವ್ರ ಹತ್ರ ಏನಾದ್ರು ಒಂದ್ಸಲ ಯಾವ್ದಾದ್ರು ಒಂದ್ಸಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಜಾಗಕ್ಕೆಲ್ಲ. ಅವ್ರು ಒಂದು 4-5 ಹಸು ಇಟ್ಕೊಂಡಿದ್ದಾರೆ. ಎಂತ ಒಂದು ಅದ್ಭುತವಾದ ಮನೆ ಕಟ್ಟಿದ್ದಾರೆ ಅಂದ್ರೆ ಒಬ್ಬ ಬಹಳ ಚೆನ್ನಾಗಿದ್ದಾರೆ. ಮತ್ತೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅವನ ಅನುಭವ ಇದೆಯಲ್ಲ, ಆ ಅನುಭವದ ಮಾತುಗಳೇ ಬೇರೆ. ಮತ್ತೆ ಯಾರು ಚೀಟಿ ಬರ್ಕೊಟ್ಟು ಮಾತಾಡ್ತಾರಲ್ಲ ಅದೇ ಬೇರೆ. ಆ ರೀತಿ ಇವತ್ತು ಕೃಷಿ ಇದೆಯಲ್ಲ,
ಕೃಷಿನೇ ಎಲ್ಲ ಸಂಪತ್ತು, ಉದ್ಯೋಗ, ಆನಂದ, ಆರೋಗ್ಯ ಇರೋದೇ ಕೃಷಿಯಲ್ಲಿ. ಕೃಷಿ ಬಿಟ್ಟು ಇನ್ನೇನಿಲ್ಲ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾನು ಹೀಗಿರು ಚಿತ್ರದುರ್ಗ, ಇಲ್ಲಿ ಏನ್ ಮಾಡ್ಬೋದು, ನಮ್ಗೆ ಇಲ್ಲಿ ಏನ್ ಬೆಳೆ ಹಾಕ್ಬೋದು, ಭೂಮಿಕಾಯಿಗೆ ನಾನು ವಿಷ ಹಾಕ್ಬೋದಾ? ಈಗ ನಮ್ಮ ಮನೇಲಿ ತಂದೆ ತಾಯಿ ವಯಸ್ಸಾಗಿದೆ, ನಾವು ಅವ್ರಿಗೆ ಊಟ ಹಾಕ್ತಿರ್ತಾನೆ. ಯಾಕೆಂದ್ರೆ ನಮ್ಮನ್ನ ಕಾಪಾಡಿದಾರು ತಂದೆ ತಾಯಿ. ಅದರಿಂದ ನಾವೇನ್ ಮಾಡ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನಾನು ನಿಮಗೆ ಮಕ್ಕಳ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಯಾರು ರಿವರ್ಸ್ ಮಾತಾಡಬೇಡಿ. ಮೊದಲನೇದು, ನೀವೇನು ಕೊಡದೇ ಇದ್ರು ಪರವಾಗಿಲ್ಲ, ಅವ್ರಿಗೆ ನೀವು ದೊಡ್ಡವರಾದ್ಮೇಲೆ ಅವ್ರನ್ನ ನೋಡ್ಕೊಳ್ದೇ ಇದ್ರು ಪರವಾಗಿಲ್ಲ. ನೀವೇನ್ ಮಾಡ್ಬೇಕು, ಅವ್ರಿಗೆ ರಿವರ್ಸ್ ಮಾತನಾಡಬೇಡಿ, ಮಾತಾಡೇಬೇಕು. ಯಾಕಂದ್ರೆ ನಿಮ್ಮ ಅಮ್ಮ ನಿಮ್ಮನ್ನ 9 ತಿಂಗಳು ಒಳಗಡೆ ಇಟ್ಕೊಂಡಿಲ್ಲ. ಆ ಇಟ್ಕೊಳ್ಳೋಂಥ ಸಮಯದಲ್ಲಿ ಏನಾದ್ರು ತಿಂದ್ರೆ ಶೀತ ಆಗ್ತದೆ, ನೆಗಡಿ ಆಗ್ತದೆ, ನನ್ನ ಮಗು ಏನೋ ವ್ಯತ್ಯಾಸ ಆಗ್ತದೆ ಅಂತ ಅವ್ರು ಬಾಯಿ ಕಟ್ಟಿ 9 ತಿಂಗಳು ಹೊತ್ತು, ಆಮೇಲೆ ಹಾಲು ಕುಡಿಸುವಾಗ ನಾನೇನೋ ಬಾಳೆಹಣ್ಣು ತಿಂದ್ಬಿಟ್ರೆ ಮಗುಗೆ ಶೀತ ಆಗುತ್ತದೆ, ಸೀಬೆಹಣ್ಣು ತಿಂದ್ಬಿಟ್ರೆ ಶೀತ ಆಗುತ್ತದೆ, ಅದರಿಂದ ನಾನೇನು ತಿನ್ಬಾರ್ದು ಅಂತ ಬಾಯಿ ಕಟ್ಟಿ ನಿಮ್ಮನ್ನ ಸಾಕಿ ಅಮ್ಮ ಇಲ್ಲಿ ಗಂಟದಂತೆ. ಆದ್ರೆ ನಿಮ್ಮನ್ನು ನಿಮ್ಮ ಅಮ್ಮನ್ನು ಎತ್ಕೊಂಡಿರೋದು ನಿಮ್ಮ ಅಪ್ಪ. ಎಷ್ಟು ವರ್ಷ ಲೆಕ್ಕವೇ ಇಲ್ಲ, ಕೊನೆಯವರೆಗೂ. ಅಮ್ಮ ಹೊತ್ಕೊಂಡಿದ್ದ ನಮ್ಮನ್ನ ಎಷ್ಟು ತಿಂಗಳು? ಪೂರ್ತಿ ಜೀವನ ಪೂರ್ತಿ ತಗೊಳ್ಳೋದೇ ಹೊತ್ಕೊಳ್ಳೋದು ಯಾರು? ನೋಡಿ, ನಮ್ಮ ಹೆಡ್, ಬ್ಲಡ್, ಫುಡ್ ಅಪ್ಪ ಅಮ್ಮ ಕೊಟ್ಟಂತ ಗಿಫ್ಟ್. ನಮ್ಮ ಹೆಡ್, ನಮ್ಮ ಒಳಗಡೆ ಹರಿಯೋ ಬ್ಲಡ್, ನಾವು ತಿನ್ನೋಂಥ ಫುಡ್, ಇದು 3 ಕೊಟ್ಟಿದ್ದು ಯಾರು? ತಂದೆ ತಾಯಿ. ನಾವು ಅವ್ರಿಗೆ ಯಾವುದೇ ಕಾರಣಕ್ಕೂ ರಿವರ್ಸ್ ಮಾತಾಡಬಾರ್ದು. ಅವ್ರ ಮುಂದೆ ಎಸ್ ಅನ್ಬೇಕಷ್ಟೆ. ಅಪ್ಪ ಅಮ್ಮ ನಾ ಎದುರುಗಡೆ ಯಾರು ಕೂಡ ರಿವರ್ಸ್ ಮಾತಾಡ್ಬೋದು. ಇದೋರ್ಗು ಆಡ್ಬಿಟ್ಟಿದ್ದೀರಾ, ಪರವಾಗಿಲ್ಲ, ಇವತ್ತೇ ಹೋಗಿ ಕ್ಷಮೆ ಕೇಳ್ಬಿಡಿ. ಅಪ್ಪ ಅಮ್ಮ, ಇನ್ನು ಮುಂದೆ ನಾನು ನಿಮ್ಮ ಜೊತೆಲೇ. ನಾನು ಮೊನ್ನೆ ಯಾವುದೋ ಒಂದು ಶಾಲೆಗೆ ಹೋಗಿದ್ದೆ, ಅಲ್ಲಿ ಒಂದು ಹೆಣ್ಮಗು ತಾಯಿ ಜೊತೆ ಮಾತು ಬಿಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಹೆಚ್ಚು ತಾಯಿ ಜೊತೆಲಿ ಮಗಳು ಮಾತಾಡ್ತಾ ಇಲ್ಲ ಅಂದ್ರೆ ಈ ಮೊಬೈಲು, ಟಿವಿ ಎಷ್ಟು ನಿಮ್ಮ ಮೇಲೆ ಪರಿಣಾಮ ಬೀರಿದೆ ತಿಳ್ಕೊಡು. ಗೊತ್ತಾಯ್ತಲ್ಲ? ಅದರಿಂದ ನಿಮ್ಮಲ್ಲೂ ಒಬ್ರು ಇಬ್ರು ಇರ್ತೀರಿ, ನನಗೆ ಗೊತ್ತು. ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತದೆ, ಯಾಕೆಂದ್ರೆ ನಾನು ಅಂಕಶಾಸ್ತ್ರವನ್ನು ಹೇಳ್ತೀನಿ. ಅಪ್ಪ ಅಮ್ಮನಿಗೆ ಮಾತ್ರ ನಾಳೆಯಿಂದ ಇವತ್ತು ಸಾಯಂಕಾಲ ನೀವು ಹೋಗ್ಬಿಟ್ಟು ಕೈಕಾಲ ಮುಖ ತೊಳ್ಕೊಂಡು ಬೆಳಗ್ಗೆ ಮತ್ತೆ ಸಾಯಂಕಾಲ ಏನೇ ಕಷ್ಟ ಇರಲಿ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ. ಬೇರೆ ದೇವರು ನೀವು ಕೈ ಮುಗಿದೇ ಇದ್ರು ಪರವಾಗಿಲ್ಲ, ನಿಮ್ಮೂರು ದೇವಸ್ಥಾನಕ್ಕೆ ಹೋಗದೇ ಇದ್ರು ಪರವಾಗಿಲ್ಲ. ನಿಮ್ಮೂರು ದೇವಸ್ಥಾನಕ್ಕೆ ನೀವು ಹೋಗೋದು ಯಾಕೆಂದ್ರೆ ಜಾತ್ರೆ ಮಾಡಿರ್ತಾರೆ, ಬಣ್ಣ ಚಾಕ್ಲೇಟ್ಗಳು ಸಿಗ್ತವೆ, ಸ್ನೇಹಿತರು ಸಿಗ್ತಾರೆ ಅಂತ ಹೋಗೋದೇ ಬಿಟ್ಟು ದೇವರ ನೀವು ಹೋಗೋದು. ಅಪ್ಪ ಅಮ್ಮನೇ ಮನೇಲಿರೋ ದೇವರು. ನಂಬರ್ 1ನೇ ದೇವರು ಯಾರು? ಅಪ್ಪ ಅಮ್ಮ. 2ನೇದು ಶಾಲೆಗೆ ಬಂದಾಗ ಸಿಕ್ಕುವಂತ ಟೀಚರ್ಸ್, ಗುರುಗಳು. ಈ ಗುರುಗಳಿದ್ದಾರಲ್ಲ, ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿದ್ದಾರೆ ಅಂದ್ರೆ ನಿಮ್ಮ ಮುಂದೆನೇ ಇದೆ. ಅದರಿಂದ ಯಾವುದೇ ಮಾಸ್ಟರು, ಯಾವುದೇ ಮಿಸ್ಸು ಏನೇ ಹೇಳಿದ್ರು ಎಸ್ ಅನ್ನಿ. ಎಸ್ ಅನ್ನೋದಷ್ಟೇ ನಿಮ್ ಕೆಲಸ. ಏನು? ಎಸ್ ಅನ್ನೋದು. 25 ವರ್ಷ ಅವ್ರು ಹೇಳಿದ್ ಎಸ್ ಅಂತ ಹೇಳಿ, ಆಮೇಲೆ ಇನ್ನು 75 ವರ್ಷ ಬೇರೆಯವರು ನೀವು ಹೇಳಿದಕ್ಕೆ ಎಸ್ ಅಂತಾರೆ. ನೀವು ಅವ್ರು ಹೇಳಿದಕ್ಕೆ ಪುಸ್ ಅಂದ್ಬಿಟ್ರೆ ನಿಮ್ಮ ಮಾತು ನಾಳೆ ಯಾರು ಕೇಳೋದು. ಬಿಡೋ ಮೇಷ್ಟು ದಿನ ಹೇಳಿದ್ನೆ ಹೇಳ್ತಾರೆ, ಇದೇ ಆಗಿರೋದು ಕೆಲವರಿಗೆಲ್ಲ. ಇವತ್ತು ನನಗೆ ಯಾರನ್ನ ನೆನಪಿರೋದು ಗೊತ್ತಾ ಜಾಸ್ತಿ? ನಾನು ಓದೋ ಟೈಮ್ನಲ್ಲಿ ನನಗೆ ಯಾರು ಚೆನ್ನಾಗಿ ಜಾಸ್ತಿ ಹೊಡೆದ್ರು ಅದೇ ಮೇಷ್ನ ನೆನಪು ಬರೋದು ನನಗೆ ಇವತ್ತು. ಪುಣ್ಯಾತ್ಮ ಇನ್ನೊಂದು 2 ಡೇಟ್ ಹೊಡೆದ್ರೆ ನಾನು ಇನ್ನೆಲ್ಲ ಹೋಗ್ತಿದ್ದಲ್ಲಪ್ಪ. ಹೊಡೆಯೋ ದಿನ ನನಗೆ ಬೇಜಾರಾಗ್ತಿತ್ತು, ಪಾಪ ಬರ್ತಾ ಇತ್ತು. ಅದು ಈಗ ಅರ್ಥ ಆಗ್ತದೆ. ಪಾಪ ಆ ಮೇಷ್ಟ್ರು ಯಾಕೆ ನಮ್ಮನ್ನ ತಿದ್ದುತ್ತಾರೆ ಮಾಸ್ಟರ್ಗಳು ಅಂದ್ರೆ, ನಾವುಗಳು ಬಂದಿರೋ ಮಾರ್ಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ, ಅದು ನೀವು ಮಾಡಬೇಡಿ ಅಂತ ತಿದ್ದುತ್ತಾರೆ ವಿನಃ ನಿಮ್ಮ ಮೇಲೆ ಅದು ಫೋರ್ಸ್ ಅಲ್ಲ. ಗೊತ್ತಾಯ್ತಲ್ಲ? ಈಗ ಅಪ್ಪ ಅಮ್ಮನು ನೀವು ಯಾಕೆ ಅದನ್ನೇ ತಿಳುವಳಿಕೆ ಹೇಳ್ತಾರೆ ಅಂದ್ರೆ, ಅವರುಗಳು ಅವರ ಏಜಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿರ್ತಾರೆ, ಅದನ್ನ ನನ್ನ ಮಕ್ಕಳು ಮಾಡಬಾರ್ದು, ನನ್ನ ಮಕ್ಕಳು ಕಷ್ಟಪಡಬಾರ್ದು. ನಾನು ನೋಡಿ, ನೀವು ಎಲ್ಲ ಹುಟ್ಟಿದ ಮೇಲೆ ನಿಮ್ಮ ಅಪ್ಪ ಹೊಸ ಬಟ್ಟೆ ತಗೊಳ್ಳೋದೇ ಬಿಟ್ಬಿಟ್ಟ. ಕೇಳಿ ನೋಡಿ, ಬೇಕಾದ್ರೆ ನಿಮ್ಮ ಅಪ್ಪನವ್ರು ಕೇಳಿ ನೋಡಿ. ನಿಮಗೆ ಸೂ ಕೊಡ್ಸೋಕ್ಕಾಗಿ ಅವ್ನ ಚಪ್ಪಲಿಗೆ ಇನ್ನು ಟ್ಯಾಪೆ ಹಾಕೊಂಡೇ ಎಷ್ಟೋ ಜನ ಅಪ್ಪದಿರಿ ಇದ್ದಾರೆ. ಯಾಕೆ? ನನ್ನ ಮಗ ಚೆನ್ನಾಗಿರಲಿ. ತುಂಬಾ ಮನೆಗಳು ನೋಡಿ, ಅಮ್ಮನಿಗೆ ಗಂಡು ಮಕ್ಕಳನ್ನ ತುಂಬಾ ಇಷ್ಟ, ಹೌದೇನೋ? ಹೆಣ್ಣು ಮಕ್ಕಳಿಗೆ ಅವ್ರ ಅಪ್ಪನ ಇಷ್ಟ, ಹೌದಾ? ನೋಡಿ ಹೆಂಗಿದೆ ಶಾಸ್ತ್ರದಾನೆ. ಯಾಕೆಂದ್ರೆ ನಿಮ್ಮ ಹೆಡ್, ಬ್ಲಡ್, ಫುಡ್ ಇದು ಯಾರು ಕೊಟ್ಟಿದ್ದೋ? ಅದರಿಂದ ನೀವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಮತ್ತೆ ಶಾಲೆಗೆ ಬಂದಾಗ ನಿಮ್ಗೆ ಸಿಕ್ಕುವಂತ ನಿಮ್ಮ ಸ್ಟಾಫು, ನಿಮ್ಮ ದಾರಿಯಲ್ಲಿ ಯಾರೋ ಒಬ್ಬರು ಏನೋ ತಿಳುವಳಿಕೆ ಹೇಳಿದ್ರೆ ಅವರು ಗುರುನೇ.
ಗುರು ಅಂದ್ರೆ ಮಾಲೆ ಹಾಕೊಂಡು ಇದೆಲ್ಲ ಹಾಕೊಂಡು ಆಮೇಲೆ ಕಮಾಂಡ್ ಎಲ್ಲ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು 4 ಜನ ಹಿಂದ್ಗಡೆ ಇಟ್ಕೊಂಡು ಬಂದವರು ಗುರುಗಳಲ್ಲ. ಅವರು ಬ್ರ್ಯಾಂಡೆಡ್ ಗುರುಗಳವರು. ಅವ್ರು ಯಾರು ಅಲ್ಲದೆ ಇದ್ರು ನಾವು ಅವರೇ ಹೇಳ್ಕೊಂಡ್ಬಿಟ್ಟವ್ರು ನಾನು ಗುರು ಅಂತ. ಇವತ್ತಿನ ಗುರುಗಳ ಸ್ಥಿತಿ ಏನಾಗಿದೆ ಅಂದ್ರೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಸ್ಕೂಲು, ಸೀಟು, ಆ ಮಕ್ಕಳಿಗೆ ಎಷ್ಟು ಸೀಟ್ ಕೊಡ್ಬೇಕು, ಅವ್ರ ಹತ್ರ ಎಷ್ಟು ದುಡ್ಡು ಬರ್ತದೆ, ಇದೇ ಆಗ್ಬಿಟ್ಟಿದೆ ನಮ್ಮ ಗುರುಗಳದೆಲ್ಲ. ಬಹುತೇಕ ಎಲ್ಲ ಗುರುಗಳದ್ದು ಇದೆ. ಗುರು ಅನ್ನೋನು ನಿಮ್ಗೆ ಏನಾದ್ರೆ ದಾರಿಲಿ ತಿರುಗಾಡುವಾಗ ಸಿಗ್ತಾನೆ. ನಿಮ್ಮ ಕಾಲಲ್ಲಿ ಚಪ್ಪಲಿಯನ್ನ ಕಿತ್ತೋದಾಗ, ಹೊಲಿಯಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನು ಈ ತರ ತುಣಿರಿ ಅಂತ ಹೇಳಿ ಹೇಳ್ಕೊಡ್ತಾನೆ, ಅವನು ಗುರುನೇ. ಗುರು ನಮ್ಗೆ ಎಲ್ಲಾ ಕಡೆನೂ ಸಿಗ್ತಾರೆ. ನಮ್ಮನ್ನ ಯಾರು ತಿದ್ದಿದಾರಲ್ಲ ಅವರೆಲ್ಲರೂ ನಮ್ಗೇನು. ನೀವು ಒಂದು ತೀರ್ಮಾನ ಮಾಡಿ, ನಾನು ಪ್ರತಿ ವರ್ಷ ನಾನು ಹುಟ್ಟಿದ ಬಿಟ್ಟು ಒಂದು ಕೇಕ್ ಕಟ್ ಮಾಡೋ ಬದಲು ಒಂದು ಆಲದ ಮರ ನಡ್ತೀನಿ, ಒಂದು ಅರಳಿ ಮರ ನಡ್ತೀನಿ. ಪ್ರತಿಜ್ಞೆ ಮಾಡ್ಬಿಡಿ. ಅದು ನಿಮ್ಮ ಊರಲ್ಲಿ ರಸ್ತೆ ಪಕ್ಕದಲ್ಲಾದ್ರೂ ಆಗ್ಬೋದು, ನಿಮ್ಮ ಜಮೀನಲ್ಲೇ ಆಗ್ಬೋದು, ಅಥವಾ ಸ್ಕೂಲಲ್ಲೇ ಆಗ್ಬೋದು, ಎಲ್ಲೇ ಆಗ್ಬೋದು, ನಡಿ. ಅರಳಿ ಮರ ನೆಡೋದ್ರಿಂದ, ಆಲದ ಮರ ನೆಡೋದ್ರಿಂದ ನೀವು ನೆಟ್ಟು 3 ತಿಂಗಳು ಮಾತ್ರ ನೋಡ್ಕೊಂಡ್ರೆ ಸಾಕು. ಇನ್ನು ಆಮೇಲೆ ಅದು ನೋಡ್ಕೊಳ್ತಾರೆ, ಅದು ಗೊತ್ತು. ಅದರಿಂದ ಯಾವಾಗಲೂ ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಡಿ. ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಡ್ಬೇಕು. ನಮ್ಮಲ್ಲಿ ಹೆಣ್ಮಕ್ಳು ನಾವು ಏನಂತ ಹೇಳ್ತೀವಿ, ದೇವಿ ಅಂತೀವಿ ಅಲ್ವಾ, ದೇವಿ ಅಂತೀವಿ ನಾವಲ್ವಾ. ಆದ್ರೆ ಸೂರ್ಯ ಯಾರು ಹೇಳ್ಕೊಟ್ಟಿದ್ದು? ಅಯ್ಯೋ ಸತ್ಯ ನೋಡಿ, ನೀವು ಮೆಲ್ಕ ಹಾಕ್ತೀರಲ್ಲ, ಅದು ನನಗೆ ಖುಷಿ. ನಾನು ಆದಷ್ಟು ಬೇಗ ಇಷ್ಟು ಬೇಗ ನಿಮ್ಮ ಶಾಲೆಗೆ ಪುನಃ ಬರ್ತೀನಿ ತಿಳ್ಕೊಂಡಿಲ್ಲ, ಬಂದೆ. ತುಂಬ ಖುಷಿ ಆಯಿತು. ಅದರಲ್ಲೂ ನಿಮ್ಮ ಗ್ರಾಮಸ್ಥರ ಇನ್ವಾಲ್ವ್ಮೆಂಟು, ನಿಮ್ಮೆಲ್ಲ ಸ್ಟಾಫ್ನವ್ರ ಇನ್ವಾಲ್ವ್ಮೆಂಟು, ಅದರಲ್ಲೂ ಹೆಡ್ ಮೇಸ್ಟ್ರು ನಾನು ಮರೆಯೋಂಗೆ ಇಲ್ಲ. ಅವರು ಪ್ರತಿ ಸಲ ನಮಗೆ ಮತ್ತೆ ತುಂಬ ನಾವು ಆತ್ಮೀಯರಾಗೇ ಇದ್ದೀವಿ. ನಿಮ್ಮನ್ನೆಲ್ಲ ಇಲ್ಲಿ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ಅದರಲ್ಲೂ ನನ್ನನ್ನು ಕರ್ಕೊಂಡು ಬಂದ ನಮ್ಮ ಪುರುಷೋತ್ತಮ, ನಮ್ಮ ಸ್ನೇಹಿತರು, ನನ್ನ ಜೊತೆಲಿ ಬಂದಿರೋ ಪ್ರಜ್ವಲ್, ನೀವೆಲ್ಲ ಪಾಸಿಟಿವ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ? ಏನಾದರೂ ನೋಡಿದ್ದೀರಾ? ಮನೇಲಿ ನಿಮ್ಮ ಹತ್ರ ಎಲ್ಲ ಫೋನ್ ಇದೆಯಾ? ನೋಡಿ, ನನ್ನ ಹತ್ರನೂ ಇದೇ ಇರೋದು, ಈ ಫೋನೇ ಇರೋದು. ಇದೇ ನನ್ನ ಫೋನು. ನಿಮ್ಮ ಮನೇಲಿ ದೊಡ್ಡ ದೊಡ್ಡ ಫೋನೆಲ್ಲ ಇರ್ತಾವಲ್ವಾ? ಅದರಲ್ಲಿ ಏನೋ ಯೂಟ್ಯೂಬ್ ಅಂತ ಕೊಡ್ತಾರಲ್ವಾ? ಒಂದೇ 4-5 ಹೌದಾ? ನಮ್ಮ ಸ್ಕೂಲಿಂದ ಬರುತ್ತೆ, ನಾಳೆ ನಡೀತಲ್ಲ ಒಬ್ಬರಿಗೆ ಒಂದು ಆಯ್ತಾ? ಯೂಟ್ಯೂಬ್ ಚಾನಲ್ನಲ್ಲಿ ಪಾಸಿಟಿವ್ ತಮ್ಮ ಅಂತ ಇದೆ. ಅದರಲ್ಲಿ ಕೃಷಿ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಆಗಾಗ ಇದನ್ನ ನಾವು ನಿಮಗೆ ಹೇಳ್ತಾ ಇರ್ತೀವಿ. ಸ್ವಲ್ಪ ಯಾವಾಗಾದ್ರೂ ನೀವು ಎಲ್ಲ PUC ಪಾಸ್ ಆದ್ಮೇಲೆ ನೋಡಿ, ಇವಾಗ ನೋಡೋಕೆ ಹೋಗ್ಬೇಡಿ. ಇವಾಗ ಏನಿದ್ರು ಪಾಠದಲ್ಲಿ ಏನು ವಿಚಾರ ಇದೆ ಅದನ್ನ ಮಾಡಿ, ಅವತ್ತಿನ ಪಾಠವನ್ನು ಅವತ್ತೇ ಮುಗಿಸ್ಬಿಡಿ. ಕಳೆದ ಸಲ ನಾನು SLC ಮಕ್ಕಳಿಗೆ ಕೆಲವು ವಿಚಾರ ಹೇಳ್ಬಿಟ್ಟು ಹೋಗಿದ್ದೆ, ಆಮೇಲೆ ಪೇಪರ್ ಬಂತು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. ಫುಲ್ ಮಾರ್ಕ್ಸ್ ಅಲ್ವಾ? ಹೌದು ಸರ್, ಕನ್ನಡದಲ್ಲಿ 125 100 4 ಮಕ್ಕಳು ತಗೊಂಡಿದ್ದಾರೆ. ನೋಡಿದ್ರ ಎಷ್ಟು ಖುಷಿ ಆಗ್ತದೆ ನಾವು ಅದನ್ನ ಓದಿದಾಗ. ನಮ್ಮ ಶಾಲೆ ಅನಿಸುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಇರೋದು ಮಾತ್ರ ನಮ್ಮ ಶಾಲೆ ಅಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ಒಳ್ಳೆಯ ಕೆಲಸ ನಡೀತಾ ಇದ್ದಿದ್ರೆ ಅದನ್ನು ಕೂಡ ಯಾವುದಾದ್ರು ಅದಕ್ಕೆ ನೋಡಿ, ನಿಮ್ಮ ಎಲ್ಲ ಶಾಲೆಯಲ್ಲಿ ಬರ್ದಿರೋದು ಇದು ನಮ್ಮೂರ ಶಾಲೆ ಅಂತ. ಇದು ನಮ್ಮ ಶಾಲೆ, ಕೈ ಮುಗಿದು. ಇದೆಲ್ಲ ನಾವು ಓದುವಾಗ ಇರ್ಲಿಲ್ಲ. ನಾವು ಓದುವಾಗ ಈ ಬೋರ್ಡಲ್ಲೂ ಇರ್ಲಿಲ್ಲ, ಏನಿರಲಿಲ್ಲ. ಮಕ್ಕಳಿಗೆ ಬರೀ CBSE ಚಾಕ್ ಪೀಸು ಇಷ್ಟೇ ಇದ್ದಿದ್ದು. ಕೋಲು, ಮೇಷ್ಟ್ರ ಕೈಲಿ ಕೋಲ್ ಇಲ್ದೇನೆ ಬರ್ತಾನೆ ಇರಲಿಲ್ಲ. ಅದೆಂತೆಂತ ಕೋಲ್ಗಳು ಅಂದ್ರೆ ಅಪ್ಪ ಚಿಂದಿ ಅದು ಹೋಗಿದ್ರು ಕೋಲೆಲ್ಲ. ಇವಾಗ ನೋಡೋಕು ಇಲ್ಲ, ಕೋಲು ಹಿಡಿಯಂಗಿಲ್ವ ಅದೆಲ್ಲ ಏನೋ ಆಗಿದೆ. ಬಿದಿರು ಕೋಲಲ್ಲ, ಬೆಟ್ಟದ ಕೋಲು ಅಂತ ಇತ್ತು ನಮ್ಮಲ್ಲಿ. ಅದು ಮುರಿದ್ರು ಮುರಿಯಲ್ಲ ಅದು. ಇಲ್ಲೆಲ್ಲ ಅರ್ದು ನಮ್ಗೆಲ್ಲ ನಾವು ಎದ್ಕೊಂಡು ಪ್ಯಾಂಟ್ ಹಾಕ್ತಾ ಇತ್ತು, ಅಷ್ಟು ಬರೆ ಬರ್ತಾ ಇತ್ತು. ಆ ಬರೆಗಳೇ ಇವತ್ತು ನಮ್ಮ ಸಾಧನೆಗೆ ಒಂದೊಂದು ಗರಿಗಳು. ಅದಕ್ಕೆ ಮತ್ತೆ ಎಲ್ಲರೂ ಒಂದು ತೀರ್ಮಾನ ಮಾಡ್ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ನೀವೆಲ್ಲ ಮಕ್ಕಳು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದೇ ಒಂದು ಪ್ರೇಯರ್ ಮಾಡ್ಕೊಬೇಕು. ನಾನು ಇವತ್ತು ಯಾರ ಜೊತೆ ಜಗಳ ಆಡೋದಿಲ್ಲ. ನೀವು ಪೂರ್ತಿ ಆರೋಗ್ಯವಾಗಿರ್ಬೇಕಲ್ಲ, ಲೈಫ್ ಲಾಂಗ್ ಒಂದೇ ತೀರ್ಮಾನ ಮಾಡಿ, ನಾನು ಇವತ್ತು ಯಾರ ಜೊತೆ ಜಗಳ ಆಡೋಲ್ಲ. ಮುಗ್ದೋಯ್ತಷ್ಟೇ. ಬೇಕಾದ್ರೆ ಅವ್ರು ಜಗಳ ಆಡಲಿ, ನಾನು ಮಾತ್ರ ಅದೊಂದು ತೀರ್ಮಾನ ಮಾಡಿ. ನೀವೇನಾದರೂ ತಿನ್ನೋದಾದರೆ ತಿನ್ನೋಕೆ ಮೊದಲು ನಿಮ್ಮ ಜೊತೆಲಿ ಯಾರೋ ಇರೋರಿಗೆ ಕೊಟ್ಟು ತಿನ್ನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಯಾರು ಸಿಗ್ಲಿಲ್ವಾ, ನಿಮ್ಮ ಮನೇಲಿ ಒಂದು ನಾಯಿ ಬೆಕ್ಕು ಏನಾದ್ರು ಆಹಾರ ಕೊಡಿ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ್ದಾದ್ರು 1-2 ಗಿಡಕ್ಕೆ ನೀರು ಇಡಿ, ತುಂಬ ಇಂಪಾರ್ಟೆಂಟ್. ಆಮೇಲೆ ನೀವು ನೀರು ಕುಡಿ. ಈ ಎಲ್ಲ ಅಭ್ಯಾಸಗಳು ಇಟ್ಕೊಂಡಾಗ ಪ್ರಕೃತಿ ನಿಮಗೆ ಬೇರೆ ಊರಿಗೆ ಹೋದಾಗ ಅದು ನಿಮ್ಗೆ ವಾಪಸ್ ಕೊಡ್ತದೆ. ನೀವೆಲ್ಲ ಏನು ತಿಳ್ಕೊಂಡಿದ್ರೆ ನಮ್ಮ ಯೋಗ ಸೂತ್ರದಲ್ಲಿ 7 ಚಕ್ರಗಳಿರ್ತವೆ. ಯೋಗದ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ, ಗೊತ್ತಿರ್ತಾರೆ ನನಗೆ. ಸಹಸ್ರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧಿ, ಅನಾಗ, ಮಣಿಪುರಿ, ಸ್ವಾಧಿಷ್ಠಾನ, ಮೂಲಾಧಾರ.
ಈ ಚಕ್ರಗಳು ಏನಾಗ ಗೊತ್ತಾ, ಕೆಲವರು ನೀವು ನೋಡ್ತಾ ಇರ್ತೀರಿ ತುಂಬಾ ಶ್ರೀಮಂತರಾಗಿರ್ತಾರೆ, ಅವ್ರು ಯಾಕೆ ಬಡವರಾಗಿ ಹೋಗ್ತಾರೆ? ಕೆಲವರು ಭಾರಿ ಬಡವರು ಇರ್ತಾರೆ, ಒಂದೇ ಸಲ ಹೆಂಗ್ ಶ್ರೀಮಂತರಾಗಿ ಹೋಗ್ತಾರೆ? ಇಷ್ಟೇ ಸರಳ ಇದು. ಅವ್ರು ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಒಬ್ಬರಿಗೆ ಕೇಳಿ ಬಯಸೋದೇ ಇಲ್ಲ, ಅವರು ಕೇಳಿ ಬಯಸಲ್ಲ. ಅವ್ರು ಯಾಕೆ ಬಿಡು, ಅವ್ರ ಹಣೆ ಮೇಲೆ ಹೋಗಿ ಅವ್ರು ಒಳ್ಳೇದೇ ಯೋಚನೆ ಮಾಡ್ತಾರೆ. ಏನೇನಾದ್ರು ಕೇಳಲಿ, ಅವ್ರು ಒಳ್ಳೇದಾಗಲಿ, ಅವ್ರು ಚೆನ್ನಾಗಿರ್ಲಿ, ಅವ್ರು ಆರಾಮಾಗಿರ್ಲಿ, ಅವ್ರು ಒಳ್ಳೇದು ಮಾಡಪ್ಪ, ಇಷ್ಟು ಹೇಳ್ತಾ ಬರ್ತಾ ಇರ್ತಾರೆ. ಅವ್ರು ನೋಡಿ ಬೇಗ ಡೆವಲಪ್ ಆಗಿ ಶ್ರೀಮಂತ ಆಗ್ಬಿಡ್ತಾರೆ. ಇನ್ನು ಕೆಲವರು ಅವ್ರು ಹೆಂಗೆ ಸೈಕಲ್ ತಗೊಂಡ್ರು, ಅವ್ರು ಹೆಂಗೆ ಹೊಸ ಡ್ರೆಸ್ ಹೊಲಿಸ್ಕೊಂಡ್ರು, ಮತ್ತೆ ಅವ್ರು ಹೆಂಗೆ ಕಾರ್ ತಗೊಂಡ್ರು, ಅವ್ರು ಹೆಂಗೆ ಮನೆ ಕಟ್ಕೊಂಡ್ರು, ಈ ಕೊರ್ಗಿನೇ ಬಡವರು ಆಗ್ಬಿಟ್ರು. ಯಾರೋ ಒಬ್ರು ಜಾಸ್ತಿ ಮಾರ್ಕ್ಸ್ ತಗೊಂಡ್ರ, ನೀವು ಖುಷಿ ಪಡಿ, ಪರವಾಗಿಲ್ಲ, ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ, ಒಳ್ಳೇದಾಗಲಿ, ಮುಂದೆ ಇಂಗ್ಲೀಷ್ ಹಾಕೋ ತಗೋ ಅಂತ ಹೇಳಿ. ಅರೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ, ಅವ್ರಿಗೆ ಹಿಂಗೆ ಜಾಸ್ತಿ ಬಂದ್ಬಿಡ್ತು ಅಂತ ಇದೇ ಕೊರಗ್ತಾ ಇದ್ರೆ ನೀವು ನೆಕ್ಸ್ಟ್ ಇಯರ್ಗೆ 5 ಮಾರ್ಕ್ ಕಮ್ಮಿನೇ ಆಗೋದು. ಯಾಕೆಂದ್ರೆ ನೀವು ಚಿಂತೆ ಮಾಡ್ತೀರ, ಕೊರಗ್ತೀಯಲ್ವಾ. ಇನ್ನೊಬ್ರು ಏನಾದರೂ ಪ್ರಶಸ್ತಿ ತಗೊಂಡಾಗ, ಮೇಲ್ ಬಂದಾಗ ನಾವೇನ್ ಮಾಡ್ಬೇಕನ್ನ ಸಂತೋಷವಾಗಿ ಸ್ವೀಕರಿಸ್ಬೇಕು. ಅವಾಗ ಏನಾಗ್ತದೆ, ನಮಗೂ ಸಂತೋಷ ಹೆಚ್ಚಾಗ್ತದೆ. ನಾವೇನಾದ್ರೂ ದುಃಖ ನೋವನ್ನು ಅನುಭವಿಸಿದ್ರೆ ಆ ನೋವು ನಮ್ಗೆ ಇನ್ನೂ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅದು ನಿಮಗೆ ಈ ಏಜ್ ಅಲ್ಲಿ ಇದೆಯಲ್ಲ, ಈ 16, 17, 18 ಈ ಏಜ್ ಇದೆಯಲ್ಲ, ಈಗ ನಿಮ್ಗೆ ಏನಾಗಿದೆ ಅಂದ್ರೆ ದಿನಕ್ಕೆ ಏನ್ ಕೇಳ್ತೀನಿ ಅಂದ್ರೆ ಬೆಳಿಗ್ಗೆ ಡಾಕ್ಟರ್ ಆಗ್ತೀನಿ ಅಂದ್ರೆ, ಮಧ್ಯಾಹ್ನ ಇಂಜಿನಿಯರ್ ಆಗ್ತೀನಿ ಅಂದ್ರೆ, ಸಾಯಂಕಾಲ ನೋಡೋಣ ಯೋಚನೆ ಮಾಡ್ತೀನಿ ಅಂತ ನಿರ್ಧಾರ ಬಂದಿಲ್ಲ. ಅದು ಹಂಗೆ ಆಗ್ತದೆ. ಈಗ ಆಯ್ತು, ಮಾಸ್ಟರ್ ಹೇಳಿದ್ರು, ಹೌದಪ್ಪ ಇವ್ರು ರೈತರು ಹಿಂಗೆಲ್ಲ ಮಾಡ್ತಾ ಇದಾರೆ ಅಂದ್ರೆ, ಈಗ ಕೆಲವು ಮನೆಯಿಂದಲೇ ಏನ್ ಬಂತು, ಇವ್ರು ನಾನು ರೈತನ ಆಗ್ಬೇಕು ಅಂತ ತೀರ್ಮಾನ ಬಂತು ಅಲ್ವಾ. ಅದೇ ಇನ್ನೊಬ್ರು ಬಂದ್ಬಿಟ್ಟು ಯಾರೋ ಒಬ್ರು ಅಧಿಕಾರಿ ಬರ್ತಾರೆ, ಅವ್ರು ಅದ್ ಕಂಡಿದ್ದಾರೆ, ಇದು ಕಂಡಿದ್ದಾರೆ, ಇವ್ರು ಇಂಜಿನಿಯರ್ ಆಗಿದ್ದಾರೆ, ಇವ್ರು ಈ ತರ ಇದ್ದಾರೆ ಅಂದಾಗ ರೈತ ಹೋಯ್ತು, ಏನಾಯ್ತು, ಇಂಜಿನಿಯರ್ ಬಂತು. ಆಮೇಲೆ ಮನೆಗೆ ಹೋದ್ಮೇಲೆ ಹೇಳ್ತಾರೆ, ನಾನು ಈ ಸರಿ ಕೋಳಿ ಸಾಕ್ಬೇಕು ಅಂತ ಇದ್ದೀನಿ ನಿಮ್ಮ ಅಪ್ಪ ಅಂದಾಗ, ಆಯ್ತಾಯ್ತು ಕೋಳಿನೇ ಸಾಕೋಣ. ಬೆಳಿಗ್ಗೆ ಇತ್ತು, ಅಮ್ಮ ಇಲ್ಲ 2 ಹಸು ಸಾಕೋಣ, 2 ಹಸಾನೆ ಸಾಕೋಣ. ನೀವು ನಿರ್ಧಾರ ಬಂದೇ ಇಲ್ಲ ಇನ್ನು. ನೀವೇನ್ ಮಾಡ್ಬೇಕಂದ್ರೆ, ಮೊದಲು ನಾವೇನ್ ಮಾಡ್ಬೇಕು, ಮಾನವರಾಗಬೇಕು. ಮೊದಲು ಏನಾಗ್ಬೇಕು, ಅದಕ್ಕಿಂತ ಮೊದಲು ಏನಂದ್ರೆ ಬರೀ ಕೆಲಸ 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 ಮಾಡೋದು ಒಂದೇ ಕೆಲಸ ನಂದು. ಹಣ ಹೆಸರು 2 ಇದೆಯಲ್ಲ, ನಿಮ್ಮನ್ನ ಹಿಂದ್ಗಡೆ ಫಾಲೋ ಮಾಡ್ಕೋ. ಇಷ್ಟೊತ್ತು ನಾನು ನಿಮ್ಮ ಜೊತೆಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಮುಖ್ಯ ಶಿಕ್ಷಕರಿಗೂ, ಗ್ರಾಮಸ್ಥರಿಗೂ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೂ, ಅದರಲ್ಲಿ ಮಕ್ಕಳಿಗೂ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಇನ್ನೂ ಮಾತಾಡಬೇಕು ಅನಿಸ್ತದೆ. ನಿನ್ನೆ ನಮ್ಮ ಕ್ಲಾಸು ಪ್ರತಿ ಮಾಸ್ಟರ್ ಹೇಳ್ದಂಗೆ ಪ್ರತಿ ತಿಂಗಳು 2ನೇ ಭಾನುವಾರ 8 ಗಂಟೆಗೆ ಶುರುವಾಗಿ 5 ಗಂಟೆವರೆಗೂ ನಿಲ್ತದೆ. 5 ಗಂಟೆವರೆಗೂ ಮಾತಾಡೋದೇ. ಊಟ ಇಲ್ಲ, ತಿಂಡಿ ಇಲ್ಲ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾಕೆಂದ್ರೆ ಅವ್ರು ದೂರ ಊರಿಂದ ಬಂದಿರ್ತಾರೆ. 1 ತಿಂಗಳು 2 ತಿಂಗಳು ಮೊದಲು ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಬಂದಿರ್ತಾರೆ, 100 ಸಮಸ್ಯೆಗಳನ್ನ ತಂದಿರ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾದ್ರೆ ಅವಾಗ ಬರುವ ಆ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಹೆಂಗ್ ಬರ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮ ಮನೆಗೆ ನೀವು ದುಡೀರಿ, ಸುಸ್ತಾಗ್ತೀರಿ. ಬೇರೆಯವ್ರಿಗೆ ದುಡೀರಿ, ಸುಸ್ತೇ ಆಗಲ್ಲ. ಆಮೇಲೆ 6 ಗಂಟೆಗೆ ಹೋಗಿ ಬೇಗ ಮಲಗ್ಬಿಟ್ಟೆ. ನಾನು ರಾತ್ರಿ 8 ಗಂಟೆಗೆಲ್ಲ ಮಲಗ್ಬಿಡ್ತೀನಿ. ನೆನ್ನೆ 6:15ಗೆ ಹೋಗಿ ಮಲಗ್ಬಿಟ್ಟೆ. ಬೆಳಿಗ್ಗೆ 2 ಗಂಟೆಗೆ ಎಚ್ಚರಾಯ್ತು, ಜೊತೆಲಿ ಬಂದೆ. ಪುನಃ ನಾನು ಇಷ್ಟು ಮಾತಾಡ್ತೀನಿ ಅಂತ ನಾವು ಅಷ್ಟೇ 10 ನಿಮಿಷ ಇರ್ತೀನಿ ನಿಮ್ಮ ಜೊತೆಲಿ ಅಂದ್ರೆ ಅಷ್ಟೇ. ಯಾಕೆಂದ್ರೆ ಅಲ್ಲಿ ಸುಸ್ತಾಗಿತ್ತು. ಈಗ ನಿಮ್ನೆಲ್ಲ ನೋಡಿದಾಗ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಡು, ಅದು ಕೆಲವು ಕೆಲಸಗಳಿದೆ. ಆಮೇಲೆ ನೀವು ನನಗೆ ಯಾವಾಗಲೂ ವಯಸ್ಸಾಗಿದೆ ಅಂತ ತಿಳ್ಕೊಳ್ಬಾರ್ದು. ನೀವು ನನ್ಗೆ 60 ಆಗೋಯ್ತು, 40 ಆಗೋಯ್ತು, 80 ಆಗೋಯ್ತು, 90 ಹೇಳವ್ರೆ, ನಾನು ಇನ್ನೂ 18. ಹೇಗೆ ನಾನು ಇನ್ನೂ 18 ಯಾರ ಹೇಳೋದು. ನಮ್ಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿ ಏನು ಗೊತ್ತಾ, ನಾನು ನಿಮ್ಮ ಥರ ಇದ್ದಾಗ ಸ್ವಲ್ಪ ದೊಡ್ಡವನಾದ್ಮೇಲೆ ಇಸ್ಕಾನ್ ದೇವಸ್ಥಾನದ ಹೆಸರು ಕೇಳಿದ್ರೆ ಯಾರು ಅಲ್ಲಿ. ಆಮೇಲೆ 8ನೇ ಕ್ಲಾಸ್ನಲ್ಲಿ ನಮಗೆ ಥಾಮಸ್ ಆಲ್ವಾ ಎಡಿಸನ್ ಒಂದು ಪಾಠ ಇದ್ದರು. ಈಗ 8ನೇ ಕ್ಲಾಸ್ಗೆ ಈ ಬಲ್ಬ್ನ ಕಂಡಿಡಿದವ್ರು ಯಾರು? ಥಾಮಸ್ ಆಲ್ವಾ ಎಡಿಸನ್. ಅವನು 80 ವರ್ಷ ಬದುಕಿರ್ತಾನೆ. ಅವನು ಏನ್ ಹೇಳ್ತಾನೆ ಗೊತ್ತಾ, ಲೈಫ್ ಈಸ್ ವೆರಿ ಶಾರ್ಟ್ ಅಂತ. 80 ವರ್ಷ ಬದುಕಿದವನು ಏನ್ ಹೇಳ್ತಾನೆ, ಜೀವನ ಏನೋ ಚಿಕ್ಕದು. 80 ವರ್ಷ ಬದುಕಿದ ಚಿಕ್ಕದು. ಈ ಕೆಲವರಿಗೆ ನೋಡಿ 20 ಕೇಳಿ ಅಯ್ಯೋ ಸಾಕಾಗೋಯ್ತವ, ಅಯ್ಯೋ ಇವ್ರೇ ಬೇಕು. ಏನ್ ನೋಡಿ, ಈಗ ನಿಮ್ಮ ಅಪ್ಪ ಅಮ್ಮನ 35-40 ಆಗಿರ್ತದೆ. ಇಲ್ಲಿ ನೋವು, ಅಲ್ಲಿ ನೋವು, ಅಲ್ಲಿ ಹಿಡ್ಕೊಂಡದೆ, ಇಲ್ಲಿ ಹಿಡ್ಕೊಂಡದೆ, ಅಲ್ಲಿ ಇಲ್ಲಿ ಹೇಳಿದರೆ ಆ ಮಾತ್ರೆ ತಗೋಬೇಕು, ಈ ಡಾಕ್ಟರ್ ನಮಗೂ ಸಾಕಾಗದೆ ಈ ಜನ್ಮ ಅಯ್ಯೋ ಅಂದಾಗ ಅವ್ರ ಮೇಲ್ಗಡೆ ಏನೋ ಹೇಳ್ತಾರೆ, ನೀವು ಸಾಕಾಗೋದಂತೆ ಕರ್ಕೊಂಡ್ಬಿಡಿವಿ ನಾನು. ಆಯ್ತು, ಇನ್ನೇನ್ ಕೆಲಸ ನಿಮಗಿಲ್ಲಿ? ಸಾಕಾಗದಪ್ಪ ಶಿವ, ನಾನು ಕರ್ಕೊಂಡ್ಬಿಡಪ್ಪ ಅಂದ್ರೆ ನಾನು ಕರ್ಕೊಂಡ್ಬಿಡ್ತಾನ ಅವನು.
ನಾವೇನ್ ಮಾಡ್ಬೇಕಂದ್ರೆ ಕೆಲಸಗಳನ್ನೆಲ್ಲ ಎಳೆದು ಹಾಕೋಬೇಕು. ಇನ್ನೂ ಕೆಲಸ ಇದೆ ನೋಡಿ, ಈ ಫೈಲ್ ನೋಡ್ಬೇಕು, ಈ ಫೈಲ್ ನೋಡ್ಬೇಕು, ಇದು ಮಾಡ್ಬೇಕು ಬಂದಾಗ ಓ ಇವ್ನು ಬ್ಯುಸಿ ಆಗಿದ್ದಾನೆ, ಇವನ ಹತ್ರ ಯಾಮಾನು ಬರಲ್ಲ ನಿಮ್ಮ ಹತ್ರ. ಯಾಕಂದ್ರೆ ಇವ್ನು ಬಹಳ ಬ್ಯುಸಿ ಇದ್ದಾನಪ್ಪ. ನೀವು ಯಾವಾಗ ಬ್ಯುಸಿ ಇಲ್ಲ, ಫ್ರೀ ಇದ್ದೀರಿ, ನಡಿ ಹಿಡ್ಕೊಂಡು ಹೋಗ್ಬೋದು. ಯಾವಾಗ್ಲೂ ಎಂಗೇಜ್ ಆಗಿರ್ಬೇಕು. ಬೆಳಿಗ್ಗಿಂದ ಸಾಯಂಕಾಲದವರೆಗೂ ದುಡಿಬೇಕು. ಯಾರಿಗಾಗಿ? ಬೇರೆಯವರಿಗಾಗಿ. ನಿಮಗಾಗಿ ದುಡಿದ್ರೆ ಸುಸ್ತಾಗಿ ಹೋಗ್ತದೆ. ಬೇರೆಯವ್ರಿಗಾಗಿ ದುಡಿರಿ, ಆ ಖುಷಿನೇ ಬೇರೆ. ನೋಡಿ ಕೇಳಿ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಇವರೆಲ್ಲ ಇದ್ದಾರೆ, ಅವ್ರು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡಿ ಯಾರೋ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು 2 ವರ್ಷನೋ 3 ವರ್ಷ ಕಳೆದು ಬಂದು ಅಣ್ಣ ನೀನು ಅವತ್ತು ನನಗೆ ಅದೊಂದು ಸ್ಯಾಂಕ್ಷನ್ ಮಾಡ್ಕೊಳ್ತೀವಿ, ಒಳ್ಳೇದಾಯ್ತು ಅಣ್ಣ ಅಂದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾಗ್ತದೆ. ಯಾರೋ ಒಬ್ರು ನಮ್ದು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ, ಯಾವುದೋ ಒಂದು ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಯಾರೋ ಕರೆದು ಅಕಸ್ಮಾತ್ ಎಲ್ಲೋ ಒಂದು ಹೋಗಿರ್ತೀವಿ. ಹೋದಾಗ ಸರ್ ನೀವು ನನಗೆ ಅವತ್ತೊಂದು ಹೇಳಿದ್ರಲ್ಲ ಸರ್, ಅದು ಹೇಳಿ ನಾನು ಬಹಳ ಫಾಲೋ ಮಾಡಿದೆ. ಇವತ್ತು ನಿಮ್ಮನ್ನ ಪ್ರತ್ಯಕ್ಷ ನಮ್ದು ವಾಯ್ಸ್ ಕೇಳಿರ್ತಾರೆ ಅಷ್ಟೇ ಎಲ್ಲೊಂದು ಕಡೆ, ನಿಮ್ಮನ್ನ ಇವತ್ತು ಪ್ರತ್ಯಕ್ಷ ನೋಡಿದೆ ಅಂದಾಗ ಅರೆ ನಂದು ಒಂದು ಜನ್ಮ ಸಾರ್ಥಕ ಆಯ್ತಲ್ಲಪ್ಪ ಅನ್ನಿಸ್ತದ ಅಲ್ವಾ? ಆ ಖುಷಿನೇ ನಮ್ಗೇನಂದ್ರೆ ಒಂದು ಚೈತನ್ಯ. ಹಾಗೆ ನೀವೇನ್ ಮಾಡ್ಬೇಕಂದ್ರೆ ಯಾವಾಗಲೂ ಬೇರೆಯವ್ರಿಗಾಗಿ ಕೆಲಸ ಮಾಡಿ, ನಿಮ್ಗಾಗಿ ಮಾಡಕ್ ಹೋಗ್ಬೇಡಿ. ಮಾಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಳ್ಳೋದು ಒಂದು ಮಾತ್ರ ನಿಮ್ಗೆ ಇಂಟ್ರೆಸ್ಟ್. ಇವತ್ತು ಓದಿದ್ದೀನಿ, ನಾನು ಇಷ್ಟು ಮಾರ್ಕ್ಸ್ ತಗೊಳ್ತೀನಿ, 9th ಸ್ಟ್ಯಾಂಡರ್ಡ್ ಇಷ್ಟ ತಗೊಂಡಿದ್ದೀನಿ, 10th ಅಲ್ಲಿ ಇಷ್ಟ ತಗೊಳ್ಬೇಕು, ನಾನು PUC ಇಂಥ ಕಾಲೇಜಲ್ಲಿ ಮಾಡ್ತೀನಿ, ಡಿಗ್ರಿ ಹಿಂಗೆ ಮಾಡ್ತೀನಿ, ನಾನು ಇಂಥ ಉದ್ಯೋಗಕ್ಕೆ ಹೋಗ್ತೀನಿ. ಇವತ್ತೇ ನೀವೇನಾಗಬೇಕು ಅಂತ ಇದ್ದೀರಿ, ನಿಮ್ಮ ನೋಟ್ ಬುಕ್ಕಲ್ಲಿ ಎಡಗೈಯಲ್ಲಿ ರೆಡ್ ಇಂಕ್ ಪೆನ್ನಲ್ಲಿ ಬರ್ಬಿಡಿ, ನಿಮ್ಮ ಹೆಸರು ಬರ್ಬಿಡೋದು. ಸ್ಮಿತಾ, ನಾನು ಡಾಕ್ಟರ್ ಸ್ಮಿತಾ. ಸುರೇಶ ಅಂದರೆ ಸುರೇಶ, ನಾನು ಇಂಜಿನಿಯರ್ ಆಗಿದ್ದೀನಿ ಅಂತ ಇವತ್ತೇ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಂಡು ಹೋಗೋದು. ಅಥವಾ ನಾನು ಮಿನಿಸ್ಟರ್ ಆಗ್ಬೇಕಂತಲೇ ಬರೀರಿ, ಪರವಾಗಿಲ್ಲ, ಅದೇ ಆಗ್ತೀವಿ. ನೀವೇನು ಇವತ್ತು ತೀರ್ಮಾನ ಮಾಡಿದ್ರೆ ನಾಳೆ ಬದಲಾಯಿಸಬಾರ್ದು, ಒಂದೇ ತೀರ್ಮಾನ. ಅದಕ್ಕೆ ನೀವೇನು ತೀರ್ಮಾನ ಮಾಡಿ, ನಾನು ಚೆನ್ನಾಗಿ ಓದಿ 100% ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಬರ್ಬೋದು, ಅದೇ ಆಗ್ತೀವಿ. ಮತ್ತೆ ನಾವು ಏನನ್ನ ಯೋಚನೆ ಮಾಡ್ತೀವಿ ಅದೇ ಆಗ್ತೀವಿ. ನಾವು ಏನನ್ನ ಯೋಚನೆ ಮಾಡ್ತೀವಿ ಅದೇ. ಅದಕ್ಕೆ ದುಡ್ಡು ಬೇಡ. ಈಗ ಬೆಂಗಳೂರಿಗೆ ಮೆಜೆಸ್ಟಿಕ್ ಯಾರಾದ್ರು ನೋಡಿದಿರಲ್ವಾ? ಇಲ್ಲಿ ಕುತ್ಕೊಂಡು ಮೆಜೆಸ್ಟಿಕ್ ಯೋಚನೆ ಮಾಡಿ ಹೋದ್ರ, ಅಲ್ಲಿಗೆ ಬಸ್ನಲ್ಲಿ ಹೋದ್ರ, ಟ್ರೈನಲ್ಲಿ ಹೋದ್ರ, ಏರೋಪ್ಲೇನ್ ಹೋದ್ರ, ಕಾಸು ಖರ್ಚು ಮಾಡಿದ್ರೆ ಏನಿಲ್ಲ, ಹೋಗಿ ಬಂದಿರಲ್ವಾ? ಹೋಗೋ ಖರ್ಚಿಲ್ಲ. ಅದೇ ತರ ಇದ್ರಲ್ಲೂ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ನಾನು ಇದು ಆಗೋಗಿದ್ದೀನಿ ಅಂತೇಳಿ ಒಂದು ತೀರ್ಮಾನ ಮಾಡಿ, ಅದಕ್ಕೆ ಯಾವುದೇ ಖರ್ಚು ದುಡ್ಡು ಬಿಟ್ಟು ಅವಶ್ಯಕತೆ ಇಲ್ಲ. ಹೊಂದಿಸಿ ನಿಮ್ಮ ಜೊತೆ ನನಗೆ ಇಷ್ಟೊತ್ತು ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತೆ ನನ್ನ ಅನುಭವವನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಜೊತೆ ಕಳೆದ ಸಲ ಯೋಗೇಶ್ ಅವ್ರು ಬಂದಿದ್ರು. ಅವ್ರು ನೆನ್ನೆ ಕಾರಣಾಂತರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಅವರು ಬರ್ಬೇಕಂತ ಭಾಳ ಆಸೆ ಇತ್ತು, ಅವ್ರದ್ದೇನೋ ಬೇರೆ ಕಾರ್ಯಕ್ರಮ ಇತ್ತು, ಅವರು ಆ ಕಡೆ ಹೋಗಿದ್ದಾರೆ. ಮತ್ತೆ ನಾನು ಪದೇ ಈ ಕಡೆ ಬಂದಾಗ ಬರ್ತೀನಿ. ಆದರೂ ನಾನು ನಿಮಗೆ ದೈಹಿಕವಾಗಿ ಇವತ್ತು ಬಂದ್ರು ಪ್ರತಿದಿನ ನಿಮ್ಮ ಶಾಲೆಯಲ್ಲಿ ನಾನು ರೌಂಡ್ ಹಾಕ್ತೀನಿ, ಮಾನಸಿಕವಾಗಿ ಒಂದ್ಸಲ ರೌಂಡ್ ಬರ್ತಾ ಇರ್ತೀನಿ. ಹಾಗೆ ನೀವು ಕೂಡ ಶಾಲೆಯಲ್ಲಿ ಇರುವವರೆಗೂ ಇಲ್ಲಿಯ ಶಾಲೆಯ ವಾತಾವರಣಕ್ಕೆ ಬೇಕಾದ ರೀತಿಯಲ್ಲಿ ನೀವೆಲ್ಲ ನಡ್ಕೊಂಡು ಸಹಕರಿಸಿ ಅಂತ ಹೇಳಿ